ಸವದತ್ತಿ ತಾಲೂಕಿನ ಮುರುಗೋಡ ಪಟ್ಟಣವನ್ನ ತಾಲೂಕು ಕೇಂದ್ರವನ್ನಾಗಿಸಬೇಕೆಂದು ಆಗ್ರಹಿಸಿ ಮುರುಗೋಡ ತಾಲೂಕಾ ಹೋರಾಟ ಸಮಿತಿ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳು ಸೇರಿ ಈ ದಿವಸ ಮುರುಗೋಡ ಸಂಪೂರ್ಣ ಬಂದ್ ಕರೆಯಲಾಗಿತ್ತು. ಇಲ್ಲಿನ ಹೊಸ ಬಸ್ ನಿಲ್ದಾಣದಿಂದ ಹಲಕಿ ಕ್ರಾಸ್ ವರೆಗೂ ಪಾದಯಾತ್ರೆಯ ಮೂಲಕ ಸಾಗಿದ ಹೋರಾಟ ಸಮಿತಿ ಬೆಳಗಾವಿ ಬಾಗಲಕೋಟ ರಾಜ್ಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮುರುಗೋಡ ಶ್ರೀ ಮಹಾಂತ ದುರುದುಂಡೇಶ್ವರ ಮಠದ ಶ್ರೀ ನೀಲಕಂಠ ಮಹಾಸ್ವಾಮಿಗಳು, ಸಂಸದೀಯ ಕಾರ್ಯದರ್ಶಿ ಶಾಸಕ ಮಹಾಂತೇಶ್ ಕೌಜಲಗಿ ಸೇರಿದಂತೆ ಹಲವು ಕನ್ನಡ ಪರ ಸಂಘಟನೆಗಳು, ಸುತ್ತಮುತ್ತ ಗ್ರಾಮಗಳ ರೈತರು, ಕಾಲೇಜ್ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಭಾಗಿಯಾಗಿರ್ತಕ್ಕಂಥ ಊರಿನ ಯಾವತ್ತು ಗಣ್ಯಮಾನ್ಯ ಹಿರಿಯರೇ ಹಾಗೂ ಮಹಾಜನಗಳೇ, ಬಹಳ ಇವತ್ತು ಸಂಸದೀಯ ಕಾರ್ಯದರ್ಶಿ ಶಾಸಕ ಮಹಾಂತೇಶ್ ಕೌಜಲಗಿ ಮಾತನಾಡಿ, ಮುರುಗೋಡ ತಾಲೂಕಾಗಿ ಮಾರ್ಪಡುವಲ್ಲಿ ತಾವು ಕೂಡ ಶ್ರಮಿಸುತ್ತೇವೆಂದು ಜನರಿಗೆ ಭರವಸೆಯನ್ನ ನೀಡಿದ್ದಾರೆ. ಆ ವರದಿ ಆಧಾರಿತ ಮೇಲೆ ತಾಲೂಕು ಮಾಡಬೇಕು. ಆ ಭಾಗದ ಜನಾಭಿಪ್ರಾಯವನ್ನು ಪಡೆದುಕೊಂಡರೆ ಒಂದು ತಾಲೂಕು ಘೋಷಣೆ ಮಾಡಬೇಕು. ಅಟ್ಲೀಸ್ಟ್ ಜನಾಭಿಪ್ರಾಯನೂ ಬೇಡ, ಕಡಿಕಾಲಿದ್ದಂತ ಜನಪ್ರತಿನಿಧಿಗಳ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ತಾಲೂಕನ್ನ ಘೋಷಣೆ ಮಾಡಬೇಕು. ಆದ್ರೆ ಮೊನ್ನೆ ಸರ್ಕಾರದವ್ರು ಏನು ಘೋಷಣೆ ಮಾಡಿರಲ್ಲ, ಬಹುಶಃ ಈ ನಾಲ್ಕು ಯಾವುದು ಎಲ್ಲೂ ಫಾಲೋ ಮಾಡೇನ ಇಲ್ಲ. ಅದಕ್ಕೆ ನಾನು ನಿಷ್ಠುರವಾಗಿ ಹೇಳಿ ಬರ್ತೇನೆ, ಮೊನ್ನೆ ಸರ್ಕಾರ ಏನು ಒಂದು ನಿರ್ಧಾರ ತಗೊಂಡಿದೆ, ಅದು ಒಂದು ನಿರ್ಧಾರ ತಪ್ಪ ಅಂತ ಹೇಳಿ ನಾನು ಈಗಾಗಲೇ ಎಲ್ಲರ ಎದುರಿಗೆ ಹೇಳ್ತೀನಿ. ಹಾಗೂ ಸರ್ಕಾರದ ನಾನು ಹೇಳಿ ಬಂದಿದ್ದೇನೆ. ನಿರ್ಧಾರ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಮಾಡೋದು ಬಿಡೋದು ಬಿಟ್ಟರೆ ಆಗೋದಿಲ್ಲ. ಇದೊಂದು ನಿರಂತರವಾದಂತಹ ಒಂದು ಹೋರಾಟ ಇರಬೇಕಾಗ್ತದೆ. ನಾನಂತೂ ಯಾವಾಗಲೂ ಸಹಿತ ಮುರುಗೋಡ ತಾಲೂಕು ಆಗಲಿ ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ನಾನು ಯಾವ ಮಟ್ಟಕ್ಕೆ ಒತ್ತಡ ತರಬೇಕಾಗ್ತಲ್ಲ, ಆ ಎಲ್ಲರೂ ರೀತಿಯಾದಂತಹ ಒತ್ತಡಗಳನ್ನ ಸರ್ಕಾರದ ಮೇಲೆ ತರುವಂತಹ ಒಂದು ಕೆಲಸವನ್ನ ಮುಂಬರುವಂತಹ ಒಂದು ದಿನಗಳಲ್ಲಿ ಮಾಡ್ತೇನೆ. ಯಾವುದೇ ಮಟ್ಟಕ್ಕೆ ಹೋದ್ರೂ ಸಹಿತ